ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಇವತ್ತೊಂದು ಮ್ಯಾಜಿಕ್ ಮಾಡೋಣ ನಾವು. ಏನು ಮ್ಯಾಜಿಕ್ ಅಂದ್ರೆ, ನಾನು ನಿಮ್ಮದು ಹುಟ್ಟಿದ ತಿಂಗಳ ಮತ್ತು ತಾರೀಕು ಹೇಳ್ತೀನಿ. ನನಗೆ ಗೊತ್ತಿಲ್ಲ ನಿಮ್ದು ಹುಟ್ಟೋದು, ಆದ್ರೆ ನಾನು ಹೇಳ್ದಂಗೆ ಮಾಡ್ಕೊತ ಹೋದ್ರೆ ಅಂದ್ರೆ ನಿಮ್ಮದು ಹುಟ್ಟಿದ ತಾರೀಕನ್ನು ನಾ ಹೇಳ್ತೀನಿ. ಮಾಡೋಣ? ನಿಮ್ಮದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ನಾನು. ಎಸ್, ಹಂಗಾರೆ ಸ್ಟಾರ್ಟ್ ಮಾಡೋಣ. ಈಗ ನೀವೇನು ಮಾಡ್ರಿ, ಈಗ ಎಲ್ಲರೂ ನಿಮ್ಮದು ಹುಟ್ಟಿದ ತಿಂಗಳು ಐತಲ್ಲ, ಆ ತಿಂಗಳದ ಸಂಖ್ಯೆ ಬರ್ಕೋರಪ್ಪ ಫಸ್ಟ್ಗೆ. ಈಗ ಫಾರ್ ಎಕ್ಸಾಂಪಲ್ ನಾನು ಅದೇನಲ್ಲ, ನಾ ಜೂನ್ ತಿಂಗಳದಾಗ ಹುಟ್ಟೇನಿ, ಅದು ಸಂಖ್ಯೆ 6 ಅದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6ನೇ ತಿಂಗಳು ಹುಟ್ಟೇನಿ. ಆ ಸಂಖ್ಯೆ ತೊಗೋಬೇಕು ನೀವು. ಬರ್ಕೊಂಡ್ರೆ ರೈಟ್. ಈಗ ಇದನ್ನೇನು ಮಾಡ್ರಿ, ಡಬಲ್ ಮಾಡ್ರಿ. ಇದನ್ನ ಅಂದ್ರೆ 2ರಲ್ಲೇ ಗುಣಿಸ್ರಿ. ಎಷ್ಟಾತು? ಈಗ ನಂದು ಫಾರ್ ಎಕ್ಸಾಂಪಲ್ 12 ಆತು. ಎಸ್. ನೆಕ್ಸ್ಟ್ ಏನು ಮಾಡ್ಬೇಕು ನೀವೀಗ? 3ನೇ ಸ್ಟೆಪ್ ಅಂದ್ರೆ, ನಾ ಹೇಳ್ದಂಗೆ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ನೀವು ಕರೆಕ್ಟ್ ಉತ್ತರ ಬಂದ್ರೆ ಕರೆಕ್ಟ್ ಹೇಳಕ್ಕೆ ಬರ್ತದೆ ನನಗೆ. ಈ 12ಕ್ಕೆ ನಾನು ಮತ್ತೇನು ಮಾಡ್ಬೇಕು? 5 ಕೂಡಿಸ್ಬೇಕು. ಅಂದ್ರೆ ನಂದು 12 ಬಂದತಿ, ನಿಮ್ಮದು ಬೇರೆ ಬಂದಿರ್ತದೆ. 5 ಕೂಡಿಸಿಟ್ಕೊಂಡ್ರೆ ಈಗ ನಂದು 17 ಆತು. ಈಗ ಇದನ್ನ 5ರಲ್ಲೇ ಗುಣಿಸ್ಬೇಕು. ಬಂದು ಉತ್ತರ 5ರಲ್ಲೇ ಗುಣಿಸ್ಬೇಕು. 17 5ಲೇ ನಂದು ಎಷ್ಟಾಗತ್ತಪ್ಪ? 17 5 ಎಷ್ಟು? ಹೌದಾ? 85. ಈ ಉತ್ತರದ ಮುಂದ್ಗಡೆ ಒಂದು 0 ಇಟ್ಕೋಬೇಕು ನೀವು. ಇಷ್ಟು ಮಾಡಿಂದ 0 ಇಟ್ಕೊಂಡ್ರೆ ಕೊನೆಗೆ ಏನು ಮಾಡ್ಬೇಕಂದ್ರೆ, ಈ ಉತ್ತರಕ್ಕೆ ನಿಮ್ಮದು ಜನ್ಮದ ತಾರೀಕು, ಡೇಟ್ ಆಫ್ ಬರ್ತ್ ತಾರೀಕು. ಈಗ ನಾನು 1ನೇ ತಾರೀಕಿಗೆ ಹುಟ್ಟೇನೆ, ಅದನ್ನು ಕೂಡಿಸ್ಕೋಬೇಕು. ಇದಕ್ಕೆ 850ಕ್ಕೆ 1 ಕೂಡಿಸ್ತೀನಿ, 0ಕ್ಕೆ 1 ಕೂಡಿಸಿದ್ರೆ 1, 5ಕ್ಕೆ 5, 8ಕ್ಕೆ 8. ಇಷ್ಟು ಮಾಡಿದ ನಂತರ ನೀವು ಏನು ಮಾಡ್ಬೇಕಂದ್ರೆ, ಈಗ ಈ ಉತ್ತರ ನನಗೆ ಹೇಳ್ಬೇಕು ನೀವು. ಒಬ್ರು ಯಾರು ಹೇಳ್ರಪ್ಪ ಉತ್ತರನ? 1059. 1059 ಅಲ್ಲ ನಿಂದ? ನಿಂದು ಡೇಟ್ ಆಫ್ ಬರ್ತ್ ಹೇಳ್ತೇನೆ ನೋಡಪ್ಪ. ನಾ ಈಗ ನೀನು ಆಗಸ್ಟ್ ತಿಂಗಳ 9ನೇ ತಾರೀಕು ಹುಟ್ಟಿ. ಆಗಸ್ಟ್ 9 ಕರೆಕ್ಟ್ ಐತೆ? ವೆರಿ ಗುಡ್. ಚಪ್ಪಲಿ ಹೇಳ್ರಿ ಅವ್ರು. ಅಂದ್ರೆ ಯಾಕೆ ಚಪ್ಪಲಿ ಹೊಡಿಸಿದ್ರೆ ಇದನ್ನೆಲ್ಲ ಲೆಕ್ಕ ಕರೆಕ್ಟ್ ಮಾಡ್ಯಾನವ, ಅದಕ್ಕೆ ಅದು ಡೇಟ್ ಆಫ್ ಬಂತು. ಇನ್ನೊಬ್ರು ಯಾರ್ದಾರ ಹೇಳ್ರಿ. ನಿಂದ ಎಷ್ಟಪ್ಪ? 563 ಬಂದತಿ. 13ನೇ ತಾರೀಕು ಹುಟ್ಟಿ ಮಾರ್ಚ್ ತಿಂಗಳಿನಿಂದ. ಕರೆಕ್ಟಾ? ಮಾರ್ಚ್ 13. ಮತ್ತೆ ಯಾರು ಹೇಳ್ತೀರಿ? 564. ತಾರೀಖು 14 ಮಾರ್ಚ್. ಹೌದು ಸರ್. ಕರೆಕ್ಟಾ? ಹೌದು ಸರ್. ಎಸ್. ಇದು ಹೆಂಗೆ ಸಾಧ್ಯ ಆಗುತ್ತಂದ್ರೆ, ಇದನ್ನೆಲ್ಲ ಮಾಡಿದ ನಂತರ ನೋಡ್ರಲ್ಲೇ ನೀವು ಮಾಡ್ಬೋದು ಈ ಮ್ಯಾಜಿಕ್ನ ಮನ್ಯಾಗ. ಈಗೇನು ಈ ಥರ ಮಾಡ್ಕೋಂತ ಹೋಗಿ ಫೈನಲ್ ಉತ್ತರ ಬರ್ತಲ್ಲ, ಅದನ್ನು ಕೇಳ್ಬೇಕು. ನಾ ಕೇಳಿದ್ನಲ್ಲಿ ಈಗ ನಂದು 851 ಬಂದತಿ. ನಿಂದು ಎಷ್ಟು ಬಂದತ್ತಲ್ಲಿ? ಇವನ 1050. ಈ ಉತ್ತರ ಕೇಳಿ ಏನು ಮಾಡ್ಬೇಕು, ಇದ್ರಾಗ 2 ಭಾಗ ಮಾಡ್ಕೋಬೇಕು ನೀವು. ಬಿಡಿ 10 ಸ್ಥಾನ 1, ಈ ಕಡೆ 100 ಸ್ಥಾನ ಇದ್ರೆ 1 ಇದ್ರೆ 1, ಅಥವಾ 4 ಸಂಖ್ಯೆ ಬಂದು 2 ಇದ್ರೆ 2. ಒಟ್ಟು ಈ ಕಡೆಯಿಂದ ನೀವು ಏನು ಮಾಡ್ಬೇಕು, 2 ಸ್ಥಾನ ಸಪ್ರೇಟ್ ಮಾಡ್ಕೋಬೇಕು. ಇತ್ತಾಗ ಎಷ್ಟರ ಇರಲಿ ಅವು. ಗೊತ್ತಾ? ಈಗ ಇಲ್ಲಿ ಏನು ಮಾಡ್ಬೇಕಂದ್ರೆ, ನೀವು ಈ ಕಡೆ ಏನು 2 ಭಾಗ ಮಾಡಿದಾಗ ಇಲ್ಲಿ ಉಳಿಯುವಂಥ ಸಂಖ್ಯೆ ಒಳಗೆ ನೀವು 50 ಕಳಿಬೇಕು. ಇಲ್ಲಿ -50 ಮಾಡ್ಬೇಕು. ನೋಡ್ರಿ, 9ರಾಗ 0 ಹೋದ್ರೆ 9, 5ರಾಗ 5 0. ಈ ಬಂದು ಉತ್ತರ ಏನಂದ್ರೆ, ಅದು ಅವನು ಹುಟ್ಟಿದ ತಾರೀಕಿದೆ, ಜನ್ಮ ದಿನಾಂಕಿದೆ. ಗೊತ್ತಾ? ರಾಘವೇಂದ್ರ, ನೀನು 9ನೇ ತಾರೀಕಿಗೆ ಹುಟ್ಟಿ. ಕರೆಕ್ಟ್ ಅನಪ್ಪ? ಎಸ್. ಇನ್ನು ತಿಂಗಳ ಕಂಡು ಹಿಡಿಯಾಕೆ ಏನು ಮಾಡ್ಬೇಕು, ಈಚೆ ಕಡೆ ಇನ್ನೊಂದು ಭಾಗ ಉಳಿದಿರ್ತೈತಲ್ಲ, ಅದ್ರಾಗ -2 ಮಾಡ್ಬೇಕು. ಫಿಕ್ಸ್ ಇದೆ. ಇದ್ರಾಗ -2, ಈಚೆ ಕಡೆ -50 ಮಾಡ್ಬೇಕು. 10ರಾಗ 2 ಹೋದ್ರೆ 8. 8 ಅಂದ್ರೆ ಆಗಸ್ಟ್ ತಿಂಗಳ. ಆಗಸ್ಟ್ ತಿಂಗಳದೊಳಗೆ ಹುಟ್ಟಿ ನೀನು. 9ನೇ ತಾರೀಕು ನಿನ್ನ ಜನ್ಮದಿನ, ಆಗಸ್ಟ್ 9. ಈ ಥರ ನಿರ್ಧಾರ ಮಾಡ್ಬೇಕು. ಗೊತ್ತಾತನ? ಮನೆಯೊಳಗೆ ನೀವು ಮಾಡ್ರಿ. ಭಾರಿ ಇದು ಏನು ಅನಿಸ್ತೈತೆ ಅಂದ್ರೆ, ಒಂಥರ ಮ್ಯಾಜಿಕ್ ಥರ ಅನಿಸ್ತೈತಿ. ಹೌದಲ್ಲ? ಹೆಂಗೆ ಇದನ್ನೆಲ್ಲ ಸ್ಟೆಪ್ ಮಾಡ್ಕೊತ ಹೋಗಿ ನೀವು ಲಾಸ್ಟಿಗೆ ಅವ್ರನ್ನ ಉತ್ತರ ಕೇಳ್ಬೇಕು. ಆ ಉತ್ತರ ಕೇಳಿ ಅದನ್ನ 2 ಭಾಗ ಮಾಡ್ಬೇಕು.
ಹೆಂಗೆ ಮಾಡ್ಬೇಕು, ಬಿಡಿ 10 ಸ್ಥಾನ ತೊಗೋಬೇಕದು ಫಿಕ್ಸ್, ಅದು ಬಿಡಿ 10 ಸ್ಥಾನ ಎರಡು ಆಗ್ಬೇಕು, ಹಂಗೆ ಗೆರೆ ಹೊಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಒಬ್ಬನು 350 ಬಂದಿತ್ತಪ್ಪ, 352 ಬಂದಿತ್ತು ಅಂತ ಇಟ್ಕೊರಿ. ಅವಾಗ ನೀವು ಏನು ಮಾಡ್ಬೇಕು, ಬಿಡಿ 10ನ 2 ಭಾಗ ಮಾಡ್ಕೋಬೇಕು. ಇಲ್ಲಿ 50 ಕಳಿಬೇಕು, ಇಲ್ಲೇ 2 ಕಳಿಬೇಕು. 3ರಾಗ 2 ಹೋದ್ರೆ 1, 52ರಾಗ 50 ಹೋದ್ರೆ 2. ಇದು ದಿನಾಂಕ, ಇದು ತಿಂಗಳಿದೆ. ಜನವರಿ 2ನೇ ತಾರೀಕಿಗೆ ಅವ ಹುಟ್ಟ್ಯಾನ ಅಂತ ಜನ್ಮ ತಾರೀಕನ್ನು, ಡೇಟ್ ಆಫ್ ಬರ್ತನ್ನು ನಾವು ಹೇಳ್ಬೋದು. ಹೌದಲ್ಲ? ವೆರಿ ಗುಡ್. ಎಲ್ಲರಿಗೂ ಧನ್ಯವಾದ.